ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೀನಂಗೆ ರವಿ ಶ್ರುತಿ ಇಬ್ಬರು ಜಗಳಾಡಿರೋ ವಿಷಯ ಗೊತ್ತಾದ ತಕ್ಷಣ ಪಾಪ ಇವರಿಬ್ಬರು ಜಗಳಾಡ್ಕೊಂಡಿದ್ದಾರೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಹೋಗ್ಲಿ, ನಾನು ರವಿ ಹತ್ರನಾದರೂ ಮಾತಾಡ್ತೀನಿ, ಅವರಾದರೂ ಅರ್ಥ ಮಾಡ್ಕೋಬೋದು ಅಂತ ಹೇಳಿ ರವಿ ಮಾಡ್ತಾ ಇರೋದು ತಪ್ಪು. ಅಕಸ್ಮಾತ್ ನನಗೇನಾದರೂ ಜ್ವರ ಬಂದರೆ ಗಂಡನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮಣ್ಣ ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ. ಹುಷಾರಿಲ್ಲ ಅಂದಾಗ ನನ್ನ ಕೆಲಸ ಎಲ್ಲ ಮಾಡ್ತಾರೆ, ಜೊತೆಗೆ ಹೂವು ಕಟ್ಟೋದಕ್ಕೂ ಸಹಾಯ ಮಾಡ್ತಾರೆ. ಹೊರಗಡೆ ಏನಾದರೂ ಹೂ ಕೊಡೋದಿದ್ರೆ ಅದಕ್ಕೂ ಸಹಾಯ ಮಾಡ್ತಾರೆ. ಇಷ್ಟೆಲ್ಲ ಸಹಾಯ ಮಾಡ್ತಾರೆ ನಿಮ್ಮಣ್ಣ ನಂಗೋಸ್ಕರ ಅಂತ ಗೊತ್ತಿದೆಯಾ ನಿನಗೆ ರವಿ? ಮೀನೇ ಹೇಳಿದಾಗ ಇಷ್ಟೆಲ್ಲ ಮಾಡ್ತಾನ ಸೂರ್ಯ ಅಂತ ರವಿ ಕೇಳ್ತಾನೆ. ಗಂಡ ಹೆಂಡತಿ ಅಂದಮೇಲೆ ಇಬ್ರು ಕೂಡ ಒಬ್ರನ್ನೊಬ್ರನ್ನ ಹೊಂದಾಣಿಕೆಯಿಂದ ಅರ್ಥ ಮಾಡ್ಕೊಂಡು ಬದುಕಬೇಕು. ಹಿಂಗೆ ನೋಡಿದರೆ ಈಗ ಜಗಳ ಆಡ್ಕೊಂಡ್ರೆ ಹೇಗೆ ಆಡ್ಕೊಳ್ತಾರೆ ಎಲ್ಲ ನಿಮ್ಮನ್ನು ನೋಡಿ. ಯೋಚನೆ ಮಾಡು ರವಿ ಅಂತ ಮೀನ ಹೇಳಿದ ತಕ್ಷಣನೇ ರವಿ ಯೋಚನೆ ಮಾಡ್ತಾ ಇರ್ತಾನೆ. ಇವರಿಬ್ರು ಒಂದಾಗ್ತಾರೆ ಅಂತ ಅಂತೀಯ? ನನಗೆ ಯಾಕೋಗ ಅನಿಸ್ತಾ ಇಲ್ವಲ್ಲ? ಸೂರ್ಯ ಹೇಳಿದಾಗ ಒಂದಾಗಲೇಬೇಕು, ಒಂದಾಗೇ ಆಗ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ನೋಡ್ತಾ ಇರಿ, ಬೇಕಾದರೆ ಬೆಳಗ್ಗೆ ಅಷ್ಟೊತ್ತಿಗೆ ಇಬ್ಬರು ಮಾತಾಡ್ತಾರೆ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಈ ಕಡೆ ಮೀನಾ ಕುಟುಂಬ ಕಡೆಯವರು ಇನ್ವಿಟೇಷನ್ ಕೊಡೋಕ್ಕೆ ಮದುವೆಗೆ ಅಂತ ಬಂದಿರ್ತಾರೆ. ಓ ಅಕ್ಕ, ನೀವಾ? ನಿಜವಾಗ್ಲೂ ನನಗಂತೂ ನಂಬಕ್ಕಾಗ್ತಾ ಇಲ್ಲ. ನಮ್ಮ ಮನೆಗೆ ಬಂದುಬಿಟ್ಟಿದ್ದೀರಾ ಅಂತ ಮೀನಾ ಹೇಳಿದಾಗ, ಹೌದಮ್ಮ, ನಿಮ್ಮ ತಾಯಿ ಮನೆಗೆ ಹೋಗಿದ್ವಿ, ಅಲ್ಲಿ ಅಡ್ರೆಸ್ ತೊಗೊಂಡು ಇಲ್ಲಿಗೆ ಬಂದ್ವಿ, ಮದುವೆ ಇದೆಯಲ್ವಾ ಅದಕ್ಕೆ ಪತ್ರಿಕೆ ಕೊಡೋಕ್ಕೆ ಅಂತ ಬಂದ್ವಿ, ನೀವೆಲ್ಲರೂ ಬರಲೇಬೇಕು, ಮಿಸ್ ಮಾಡಬೇಡಿ ಅಂತ ಹೇಳಿದಾಗ, ಕಾಫಿ ಟೀ ಜ್ಯೂಸ್ ಏನಾದರೂ ಮಾಡ್ಕೊಂಬರ್ತೀನಿ ರೀ ಅಂತ ಮೀನಾ ಹೋಗ್ತಿರ್ತಾಳೆ. ಏನು ಬೇಡಮ್ಮ, ನಮಗೇನು ಬೇಡ, ಪರವಾಗಿಲ್ಲ, ನೀನು ಪತ್ರಿಕೆ ತಗೋ ಅಂತ ಹೇಳ್ತಾರೆ. ನಿಮ್ಮ ಗಂಡ ಇಲ್ವಾ ಅಮ್ಮ ಅಂತ ಕೇಳಿದಾಗ, ಇಲ್ಲ, ಅವರು ಹೊರಗಡೆ ಬಾಡಿಗೆಗೆ ಹೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ನೋಡಿ ಅಕ್ಕ, ನೀವು ಊಟ ಮಾಡ್ದಲ್ಲೇ ಹೋಗಂಗಿಲ್ಲ, ಇನ್ನೊಂದು ಸ್ವಲ್ಪ ತಲೆ ಅಡುಗೆ ಮಾಡಿಬಿಡ್ತೀನಿ, ನೀವು ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಮೀನಾ ಹೇಳ್ದಾಗ, ಆಯಿತು ತಟ್ಟೆ ತೊಗೊಂಬರಮ್ಮ ಅಂತ ಹೇಳಿ ಹಣ್ಣು ಎಲ್ಲ ಇಟ್ಟು ಪತ್ರಿಕೆನ ಕೊಡ್ತಾರೆ. ಮದುವೆಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಬರಲೇಬೇಕು ಅಂತ ಹೇಳಿದ ತಕ್ಷಣ ಮೀನಂಗೆ ತುಂಬಾ ಖುಷಿ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ನಮ್ಮ ಮನೆಯವರೆಲ್ಲ ಮದುವೆಗೆ ಬಂದೇ ಬರ್ತೀವಿ, ಇದು ಕೂಡ ನಮ್ಮ ಮನೆ ಮದುವೆನೇ ಅಂತ ಮೀನಾ ಹೇಳ್ತಾಳೆ. ಎಲ್ಲ ಊಟಕ್ಕೆ ಕೂತಿರ್ತಾರೆ. ಮೀನಾ ಊಟ ಬಿಡಿಸ್ತಾ ಇರ್ತಾಳೆ. ಆಗ ಶಾಂತಿ ಅಲ್ಲಿಗೆ ಬಂದು ನೋಡಿ ಶಾಕ್ ಆಗಿ, ಏನೇ ಇದೆಲ್ಲ, ಏನಿದು, ಯಾರೇ ಇವರೆಲ್ಲ ಅಂತ ಶಾಂತಿ ಜೋರಾಗಿ ಮಾತಾಡ್ತಾ ಇರ್ತಾರೆ. ಅಯ್ಯೋ, ನಾವು ಬೇರೆ ಯಾರೂ ಅಲ್ಲ, ಮೀನಾ ಸಂಬಂಧಿಕರು, ಪತ್ರಿಕೆ ಕೊಡೋಕ್ಕೆ ಅಂತ ಬಂದಿದ್ದೀವಿ. ಮೀನಾ ತುಂಬ ಒತ್ತಾಯ ಮಾಡಿದ್ಲು, ಅದಕ್ಕೆ ಊಟಕ್ಕೆ ಕೂತಿದ್ದೀವಿ ಅಂತ ಹೇಳ್ತಾರೆ. ಇವರೆಲ್ಲ ಊಟ ಮಾಡ್ತಾ ಇರೋದು ನೋಡಿ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಮೀನಾ, ಏನೇ ಮಾಡ್ತಾ ಇದೆಯಾ ನೀನು ಈ ಮನೇಲಿ? ಇಷ್ಟ ಬಂದಂಗೆ ಏನು ಬೇಕಾದರೂ ಮಾಡ್ಬೋದು, ಹೇಳೋರು ಕೇಳೋರು ಯಾರಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಶಾಂತಿಗೆ ಉಗಾಡೋಕ್ಕೆ ಶುರು ಮಾಡ್ತಾರೆ. ಅತ್ತೆ, ನಿಧಾನ, ಅವರಿಗೆ ಕೇಳಿಸುತ್ತೆ. ಅತ್ತೆ, ನೀವು ಯಾಕೆ ಈ ಥರ ಕಿರ್ಚಾಡ್ತಾ ಇದ್ದೀರಾ, ನಂಗಂತೂ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಅತ್ತೆ, ಈ ಥರ ಕೂಗಾಡ್ತಿದ್ದೀರಾ ಅಂತ ಮೀನಾ ಹೇಳಿದಾಗ, ಏನಾಯ್ತಾ? ಅಲ್ಲ ಕಣೆ, ಮನೆಗೆ ಅಷ್ಟು ಜನ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಒಂದು ವಿಷಯನೂ ಹೇಳಲೇ ಇಲ್ಲ, ಬಾಡಿಗೆ ನೀನಿದೆಯಾ, ಇವ್ರು ನೋಡಿದ್ರೆ ಇವರೆಲ್ಲ ಇದ್ದಾರೆ ಅಂತ ಶಾಂತಿ ಕೂಗಾಡ್ತಾ ಇರಬೇಕಾದ್ರೆ ಮೀನಾ, ಅತ್ತೆ ಒಳಗಡೆ ಬನ್ನಿ ಅಂತ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾಳೆ. ಅತ್ತೆ, ನೀವೇನು ಮಾಡ್ತಿದ್ದೀರಾ ಅತ್ತೆ? ಪಾಪ ಅವ್ರು ಊಟ ಕೂತಿದ್ದಾರೆ, ಅವ್ರಿಗೆ ಕೇಳಿಸೋ ಥರ ಮಾತಾಡ್ತಿದ್ದೀರಲ್ಲ. ಅವ್ರು ಊಟ ಕೂತಿರ್ಬೇಕಾದ್ರೆ ನೀವು ಮಾತಾಡಿದ್ದಿಲ್ಲ ಅವ್ರಿಗೆ ಕೇಳಿಸಿದ್ರೆ ಅವ್ರು ಊಟ ಮಾಡೋಕ್ಕಾಗುತ್ತಾ? ಸುಮ್ಮನೆ ಇದ್ರೆ ಸರಿ ಅತ್ತೆ ಅಂತ ಮೀನಾ ಹೇಳಿದಾಗ, ಅಯ್ಯೋ, ನನ್ನೇ ಸುಮ್ಮನೆ ಇರು ಅಂತೀಯೇನೆ, ಎಷ್ಟೇ ಧೈರ್ಯ ನಿನಗೆ? ಅಲ್ಲ, ಅಷ್ಟೊಂದು ಜನ ಎಲ್ಲ ಬಂದಿದ್ದಾರೆ, ಪತ್ರಿಕೆ ಕೊಡಕ್ಕೆ ಬಂದರೆ ಸುಮ್ಮನೆ ಕೊಟ್ಟು ಅಲ್ಲಿಂದ ಹೋಗ್ತಾ ಇರಬೇಕು, ಅದು ಬಿಟ್ಟು ಇಲ್ಲಿವರೆಗೂ ಬಂದು ಊಟ ಬೇರೆ ಮಾಡ್ತಾ ಇದ್ದಾರೆ ಅಂತ ಶಾಂತಿ ಹೇಳಿದಾಗ, ಅತ್ತೆ ಸುಮ್ಮನೆ ಏನೇನೋ ಮಾತಾಡಬೇಡಿ, ಅವ್ರು ಬೇಡ ಅಂತಲೇ ಹೇಳಿದ್ರು, ನಾನೇನೆ ಅಡುಗೆ ರೆಡಿಯಾಗಿದೆ, ಊಟ ಮಾಡ್ಕೊಂಡು ಹೋಗಿ ಅಂತ ಒತ್ತಾಯ ಮಾಡಿ ಕೂರಿಸಿದ್ದೀನಿ, ಒಂದೇ ಒಂದು ಊಟಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಅತ್ತೆ, ಅಷ್ಟಕ್ಕೂ ನನ್ನ ಗಂಡ ಸೂರ್ಯ ಮನೆಗೆ ದಿನಸಿನ ತಂದಾಕ್ತಾರೆ, ನಮಗೂ ಕೂಡ ಇದರಲ್ಲಿ ಭಾಗ ಇದೆ, ನೀವೇ ಎಲ್ಲ ಈ ಮನೆಗೆ ತಂದಾಕೋ ರೀತಿ ಮಾತಾಡ್ತಿದ್ದೀರಲ್ಲ ಅತ್ತೆ, ಅಷ್ಟಕ್ಕೂ ಅಡುಗೆನೇ ತಾನೇ ಮಾಡೋದು, ಈ ಥರ ಎಲ್ಲ ಇದ್ಮೇಲೆ ನಮಗೂ ಅಕ್ಕಿದೆ ತಾನೇ, ಈಗಿಂತ ಹೆಚ್ಚಾಗಿ ನಮಗೆ ಅಕ್ಕಿದೆ ಅಂತ ಕೋಪ ಮಾಡಿಕೊಂಡು ಮೀನಾ ಜೋರಾಗಿ ಹೇಳ್ತಾಳೆ. ಆಗ ಶಾಂತಿಗೆ ಶಾಕ್ ಆಗುತ್ತೆ. ಅಯ್ಯೋ, ಏನೇ ಮಾತಾಡ್ತಿದ್ಯಾ, ನನ್ನ ವಿರುದ್ಧ ಎಲ್ಲ ಈ ಥರ ಮಾತಾಡ್ತಾ ಇದೆಯಾ ಅಂತ ಶಾಂತಿ ಹೇಳಿದ ತಕ್ಷಣನೇ, ನೀವು ಅಷ್ಟೇ ಅತ್ತೆ, ನೀವು ಮಾತನ್ನ ಸರಿಯಾಗಿ ಮಾತಾಡಿ, ಯಾರು ಇಲ್ಲಿ ಊಟಕ್ಕೆ ಗತಿ ಇಲ್ಲದೆ ನಮ್ಮ ಮನೆಗೆ ತಿನ್ನೋಕ್ಕೋಸ್ಕರ ಬಂದಿಲ್ಲ, ಅವರು ಕೂಡ ಒಳ್ಳೆ ಫ್ಯಾಮಿಲಿಯವರೇ, ದುಡ್ಡು ಕಾಸು ಇರುವಂಥ ಮನೆಯವರೇ, ಈ ಥರ ಮಾತಾಡಿರೋದು ಅವ್ರಿಗೆ ಗೊತ್ತಾದ್ರೆ ಅದೆಷ್ಟು ಬೇಜಾರು ಮಾಡ್ಕೊತಾರೋ ಏನೋ. ಇನ್ನೊಂದ್ಸರಿ ಯಾರಾದರೂ ಮನೆಗೆ ಬಂದರೆ ಈ ಥರ ಮಾತಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ, ನಿಮ್ಗೆ ಅವರ ಮನೆ ಹಾಳಾಗುತ್ತೆ ಅಂತ ಮೀನಾ ಬೈತಾ ಇರ್ತಾಳೆ. ಹೌದೌದು, ದೊಡ್ಡ ಮನೆಯವರು ಅಂತ ಬೇರೆ ಹೇಳ್ತಾ ಇದೆಯಾ, ನಿನ್ನ ಕುಟುಂಬದ ಕಡೆಯವರು ಅಂದರೆ ಅದು ಯಾವ ಥರ ದೊಡ್ಡ ಮನುಷ್ಯರು ಒಂದು ಅರ್ಥ ಆಗ್ತಾ ಇಲ್ಲ. ಅವರು ಯಾವ್ದಾದ್ರು ಹಣ್ಣು ಅಂಗಡಿ ಇಟ್ಕೊಂಡಿರ್ತಾರೆ, ಇಲ್ಲ ಹೂ ಅಂಗಡಿ ಇಟ್ಕೊಂಡಿರ್ತಾರೆ, ಅದೇ ತಾನೇ ನಿಜ ಅಂತ ಹೇಳಿ ಶಾಂತಿ ಬೈತಾ ಇರ್ತಾರೆ. ಇದೆಲ್ಲ ಆಗ್ತಾ ಇರೋದು ನಿನ್ನಿಂದನೇ ಕಣೆ, ಇಷ್ಟು ದಿನ ನಾನೇನೋ ಅಂದ್ಕೊಂಡಿದ್ದೆ, ಈಗ ನನ್ನ ವಿರುದ್ಧನೇ ಮಾತಾಡ್ತಿದ್ದೀಯಾ, ಇದೇ ನೋಡು ನಿನಗೀಗ ಅಂತ ಹೇಳಿ ಶಾಂತಿ ರೂಮಿಂದ ಹೊರಗಡೆ ಬರ್ತಾರೆ. ಅತ್ತೆ, ಅವರೆಲ್ಲ ಊಟ ಮಾಡ್ತಾ ಇದ್ದಾರತ್ತೆ, ಸುಮ್ಮನೆ ಇರಿ ಅತ್ತೆ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ರೋಹಿಣಿ ಬಂದು, ಏನಾಯ್ತತ್ತೆ, ಏನೋ ಮಾತಾಡ್ತಿದ್ದೀರಾ, ಇವರೆಲ್ಲ ಯಾರತ್ತೆ ಅಂತ ರೋಹಿಣಿ ಕೇಳ್ತಾಳೆ. ರೋಹಿಣಿ, ಇಷ್ಟು ದಿನ ಇವಳನ್ನ ನಾನೇನೋ ಅಂದ್ಕೊಂಡಿದ್ದೆ, ಇಷ್ಟು ದಿನ ಯಾಕೆ ಬೇಳೆ ಎಲ್ಲ ಅಷ್ಟು ಬೇಗ ಖಾಲಿ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ, ಆದರೆ ಈಗ ಅರ್ಥ ಆಗಿದೆ, ಈ ಥರದ ಜನ ಆಗಾಗ ಬಂದು ಹೋಗ್ತಾ ಇರ್ತಾರೆ, ಇವ್ರ ತವ್ರ ಮನೆಯವರು
ಅವರಿಗೆ ಮಾಡಕ್ಕೆ ಬೇರೆ ಕೆಲಸನೇ ಇಲ್ಲ, ಆಗಾಗ ಒಂದು ನೆಪ ತಗೊಂಡು ಇಲ್ಲಿಗೆ ಬರಲೇಬೇಕು ಅಂತ ಶಾಂತಿ ಹೇಳಿದ ತಕ್ಷಣನೇ ಮೀನಾಗೆ ತುಂಬಾ ಕೋಪ ಬರುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಮೀನಾ ಸಂಬಂಧಿಕರು ತುಂಬಾ ಶಾಕ್ ಆಗ್ತಾರೆ, ಬೇಜಾರು ಮಾಡ್ಕೊತಾರೆ. ಏನಿದು ಈ ಥರ ಮಾತಾಡ್ತಿದ್ದಾರೆ, ನಮ್ಮ ಬಗ್ಗೆನ ಮಾತಾಡ್ತಾ ಇರೋದು, ಬನ್ನಿ ಹೋಗೋಣ. ಮೀನಾ ನಾವಿನ್ ಬರ್ತೀವಮ್ಮ, ನೀವು ಎಲ್ಲರೂ ಮದುವೆಗೆ ಬನ್ನಿ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಮೀನಂಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.